ಬಾಂಬು ಎಲ್ಲ ಒಳಕೊಟ್ಟಾಗಿ ಬಾಂಬು ಅಲ್ಲೊಂದು ರಾಕೆಟು ಇಲ್ಲೊಂದು ಬಾಂಬು ಪವರ್ ಪಾಟು ಇಲ್ಲೊಂದು ಬಾಂಬು ಬೆಂಕಿ ಎತ್ತಿಲ್ವ ಅಂತ ಇದೆ ಬಾಂಬು ರೈತರು ಒಂಥರ ನಡುಗುತ್ತೆ ಅದು ನಮ್ಮ ತಕ್ಷಣ ಹಾಗೆ ಮಾಸ್ ಎಂಟ್ರಿ ಅಂತ ಒಯ್ತಾರದ ಕೆಂಪಂಡಕ್ಕೆ ಚೀಲದಲ್ಲಿ ಇನ್ನು ಪಟಾಕಿಗಳಿವೆ ಎಲ್ಲ ನಾನೇ ನೋಡ್ತಾ ಹೋಗೋಣ ಬಾಂಬು 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 ಬರ್ರಿ ಸೈಡು ಹೆವಿ ಸೌಂಡ್ ಬಾಂಬು ಸಖತ ಮಾಡೋರು ಬರೋದು ನಮ್ಬೇಕಲ್ಲ ಟೇಕಿಂಗ್ ಟೈಮ್ ಹೊಡಿತು ವಂಶ ಕಡೆ ಕಡೆ ತಿರುಗಾಡ್ತಾರೆ ರಾಕೆಟ್ ಕೊಡ್ತಾವ್ರೆ ನಮ್ ಲಕ್ಕಪ್ಪನ ಮಾಸಿಗರು ನಮ್ಮ ರಾಜ್ಕುಮಾರ್ ಮಾಸು ಇಡೀ ಊರೇ ರಾಕೆಟ್ ತುಂಬ್ಕೊಂಡು ಹೋಯ್ತಾಯ್ತ ಯಾರೋ ಕೂಗಂಗಾಯ್ತು ನನ್ನಲ್ಲ ನಮ್ಮ ಅನ್ನಿಸ್ತಾ ನೋಡಿ ಈಗ ಗೊಂಬ ಇನ್ನೊಂದು ಹೆಲ್ಮೆಟ್ ಹಾಕೊಂಡು ನಿಂತು ತಲೆ ಎಲ್ಲ ಒಂಥರ ಆಯ್ತಾ ಈಗ ಇನ್ನೊಂದು ಭಯಂಕರ ಸೌಂಡ್ ಬರಲಿದೆ ಗೊತ್ತಿಲ್ಲ ಅಂತ ಹೊಸಗರು ಹುಡುಗರು ಮತ್ತೆ ಗೊತ್ತಾಯ್ತು ಟೇಕಿಂಗ್ ಟೈಮ್ ಕತ್ತೈತೆ ಕತ್ತಿಲ್ಲ ಸ್ವಲ್ಪ ಹೋಗಿದೆ ಇನ್ನೊಂದು ಬೇಕು ಸ್ವಲ್ಪ ಬಂತು ಹೊಡಿತು ಅಬ್ಬಾ ಒಳ್ಳೆ ಹೊಡಿತು ಗುರಿದು ಪಕ್ಕದಲ್ಲಿ ಬಿಲ್ಡಿಂಗ್ ಇರೋದ್ರಿಂದ ಒಳ್ಳೆ ಹೊಡಿತು ನೋಡಿ ಕೈಯಲ್ಲಿ ಬಿಡ್ತಾರೆ ರಾಕೆಟ್ ಈಗ ಫೋರ್ಸ್ ಒಂದು ಟೈಮಿಂಗ್ ಅದು ನೋಡಿ ಅದನ್ನೆಲ್ಲ ಜಾಸ್ತಿ ಮಾಡೋಕ್ಕಾಗಲ್ಲ ಮಾತು ಒಂದು ಸ್ಪೀಡಲ್ಲಿ ಹೋಗುತ್ತೆ ಅದು ಫ್ಲವರ್ ಪಾಕೆಟ್ನ ಪ್ಯಾಕೆಟ್ ಅನ್ನಂಗೆ ಆಗೋದಿಲ್ಲ ಯಾಕೆ ಅಂತ ಗೊತ್ತಿಲ್ಲ ಯಾರ ಕೂಗ್ದಂಗೆ ಐತಲ್ಲ ಪುಟ್ಟ ಬಪ್ಪ ಇವನೇ ನಮ್ಮ ಪುಟ್ಟರಾಜ್ ಎಸ್ ನಮ್ಮ ಬಾಲ್ಯದ ಸ್ನೇಹಿತ ಖುಷಿನಾ ಇವ್ರು ಗಣೇಶ್ ಅಂತ ಇವರು ನಮ್ಮ ಬಾಲ್ಯ ಸ್ನೇಹಿತರು ಎಲ್ಲ ಒಟ್ಟಿಗೆ ಕ್ರಿಕೆಟ್ ಆಡ್ತಾ ಇದ್ದವರು ಇವರು ಹೆವಿ ಪ್ಲೇಯರ್ ಕ್ರಿಕೆಟ್ ಅಲ್ಲಿ ಇವರು ಸಹಿತಾಗಿ ಗುರು ಎಲ್ಲ ಇವ್ರಿಗೊಂಥರ ಪೂಜೆ ಮಾಡಿ ಬೆಟ್ಟದಿಂದ ಬಂದಿರ್ತಾರಲ್ಲ ಬೆಟ್ಟಕ್ಕೆ ಹೋಗಿ ಒಂದು 15 ದಿನ ಸ್ಟೇ ಆಗಿವ್ರೆಲ್ಲ ಅಲ್ಲೇ ದೇವರ ಊರು ಒಳ್ಳೇದಾಗ್ಲಿ ಅಂತ ಹಾಕೊಂಡ್ಬಿಟ್ಟು ಒಂದಿನ ಒಳ್ಳೆ ದಿನ ನೋಡಿ ವಾಪಸ್ ಬರ್ತಾರ ಈ ತರ ಬಂದಾಗ ಎಲ್ಲ ಕಾಲ ಬಿದ್ದು ಪೂಜೆ ಮಾಡ್ಕೊಂಡು ಇವ್ರು ಇಷ್ಟು ಜನಗಳಲ್ಲಿ ಯಾರೋ ಒಬ್ರು ಪ್ರತಿ ಮನೆಗೂ ಹೋಗಿ ಒಬ್ಬೊಬ್ರು ಊಟ ಮಾಡ್ಬೇಕು ಸ್ವಲ್ಪ ಪ್ರಸಾದ ತರ ಸ್ವೀಕರಿಸ್ಬೇಕು ಅದಾದ್ರೂ ಮಾತ್ರ ಮನೆಯವ್ರಿಗೆ ಊಟ ಮಾಡಕ್ಕೆ ಅವಕಾಶ ಅದೊಂದು ಪದ್ಧತಿ ನಮ್ಮ ಪೂರ್ವಜರಿಂದ ಹಾಕೊಂಡ್ ಬಂದಿರೋದು ಅದನ್ನೇ ಈಗಲೂ ಪಾಲಿಸ್ಕೊಂಡು ಹೋಗ್ತಾ ಇದಾರೆ ಹೀಗೆ ನೋಡಿ ಹೆಣ್ಣು ಕಾಲಕ್ಕೆ ಹೋಗ್ತಾ
ಈ ಪಟಾಕಿ ಕಸೋದ್ಕಿಂತ ಮುಂಚೆ ಎಲ್ಲ ನನಗೆ ಹೇಳ್ತಾವ್ರೆ ಬನ್ನಿ ಶಾರ್ಟ್ ತಕ್ಕಳೆ ಅಂತ. ಕಸ್ತಾರ ನೋಡಿ ಈಗ ಪಟಾಕಿ. ಹಾ ಹಸೂರ ಬೆಂಕಿ ಹೊಡಿತಾ ನೋಡಿ ಪಟಾಕಿನಂತೆ. ಇಡೀ ಬಂದು ಆರ್ತ ಆಲ್ರೆಡಿ ಒಂದು ತೊಂದರೆ ಇಲ್ಲ. ಈ ಟೈಪ್ ರಿಸ್ಕ್ ಆದ್ರೆ ರಸಕ್ಕಿಂದ ನಮ್ದು ಕತ್ಲಿಲ್ಲ ಅಂತ ಶಿಟ್ ಕತ್ಲಿಲ್ಲ, ಅದೊಂದು ಕತ್ಲಿಲ್ಲ ಬಿಡ, ಮಿಕ್ಕಿದ್ದಿದೆ ನೋಡುವ. ಅಲ್ಲೊಂದು ಹೂಕುಂಡ ಕಟ್ಟಿದ್ದಾರೆ. ಏನಮ್ಮ ಟ್ರೈ ಮಾಡ್ತಾವ್ರೆ ಬೈ, ಆಯ್ತಾ ಇಲ್ಲ ನೋಡಿ ಎತ್ಕೋತಾರೆ ಅಷ್ಟ ಕಸ್ತಾರ ನೋಡಿ ಈಗ ಹುಡುಗರು ಬೇಗ. ಹಿಂಗೆ ಹೊರೆಯೋದು ಹೋಯ್ತು ಬ್ರೋ, 200 ಫೀಟ್ ಹೋಯ್ತದು. ಏನಿದು ಬರೀ ಹಿಂಗೆ ಉರಿತೈತೆ ಸರ್ಪ್ರೈಸ್. ಏನು ಗುರು ಹಿಂಗೆ ಉರಿತಾನೈತೆ 2 ನಿಮಿಷದಿಂದ. ಒಳ್ಳೊಳ್ಳೆ ರಾಕೆಟ್ ಬಿಡ್ತಾರೆ ಗುರು, ಆಗ ಬಾಂಬ್ ಹಚ್ತಾರೆ ಬೈ ಹಸೋಣ. ಹೊಡಿತೋಗ್ರು ಈಗ ಸಡನ್ ಸರ್ಪ್ರೈಸು. ಸರ್ಪ್ರೈಸ್ ಅಯ್ಯೋ ಹೊಡೆ ಹೆಲ್ಮೆಟ್ ಹಾಕೊಂಡಿದ್ರಿ ಹಿಂಗ್ ಹೊಡಿತೈತಲ್ಲ ಇದು ಸೌಂಡು. ನನ್ಗೆ ಇನ್ ಅಕ್ಕಪಕ್ಕ ನಿಂತಿರೋರ್ ಗತಿ ಏನ್ ಗುರು. ಬಾ ಮಧ್ಯಲ್ಲಿ ನಂಗೆ ಬಾಂಬ್ ಕಸ್ತಾರ ಈಗ. ಹಾ ಸರ್ ಬಾಂಬು 3 ಇದೆ ಅಪ್ಪ, 3 ಡಮ್ಮನ್ ಬೇಕಿದೆ. ಅಲ್ಲೊಂದು ಬಾಂಬು 4. ಹೊಡಿತು 1 2 ಇನ್ನೊಂದು 10-15 ಸೆಕೆಂಡ್ ಅದು ಹೊಡಿತದೆ. ಬಾಂಬ್ ಹತ್ತಿಲ್ಲ ಇದು, ಬೆಂಕಿ ಹತ್ತಿಲ್ಲ ಇದು. ಹತ್ತುಗುರು ಹತ್ತುಗುರು ಸಾಕಾತು. ಮುಂದೆ ಸಾಗುತ್ತಲ್ಲಿದೆ ಪ್ರಯಾಣ ಫ್ಲವರ್ ಪಾಟ್ ಕಡೆಗೆ. ಫ್ಲವರ್ ಪಾಟ್ ಊರಿಗೆ ಎಲ್ಲರ ಗಮನ ಹೆಲ್ಮೆಟ್ ಹಾಕಿರುವ ನನ್ನ ಕಡೆಗೆ, ಹಾಗೆ ದೀಪಾವಳಿ ಪಟಾಕಿ ಕಡೆಗೆ. ಜಾಸ್ತಿ ದೀಪಾವಳಿ ಕಡೆಗೆ ಇರಲಿ, ನಮ್ಮ ಕಡೆ ಸ್ವಲ್ಪ ಕಡಿಮೆ ಇರಲಿ. ಪಂಜು ದೇವಸ್ಥಾನ, ಶಂಭುಲಿಂಗೇಶ್ವರ ದೇವಸ್ಥಾನ. ದೇವಸ್ಥಾನ ಒಳಗಡೆ ಹೋಗಿ ದೇವಸ್ಥಾನ ಪೂಜೆ ಮಾಡ್ಕೊಂಡ್ಬರ್ತಾರೆ. ಮಾಡಿ ಪೂಜೆ ಮಾಡಿ ಬರೋಣ. ಎಲ್ಲ ಪೂಜೆ ನಡೀತಾ ಇದೆ, ಭರ್ಜರಿ ಪೂಜೆ ದೇವ್ರಿಗೆ. ಶಿವನೇ ಎಲ್ಲೇ ಹೋದ್ರೆ ನಮ್ಮ ಮಾದೇವ ನಮ್ಮನ್ನು ಬಿಡಲ್ಲ, ನಾವು ಅವ್ರನ್ನ ಬಿಡಲ್ಲ. ರಾಕೆಟ್ ಅಂತ ಎಷ್ಟು ಮಾಡೋರು ಅವರು ಅಲ್ಲಿಂದ ಕುಡ್ತಾನೆ ಇದಾರೆ. ಏನ್ ಬೈ
ಚಿನ್ನ ಹಬ್ಬದ ಕೇಳಬಾರು ಮಾತಾಡ್ತಾನೆ ಮಾತಾಡ ಹಬ್ಬದ ಬಗ್ಗೆ ಮತ್ತೆ ಬೆಳಿಗ್ಗೆ ಸಿಕ್ತು ನಾನು ಅವನಿಗೆ ಕೇಳ್ತಾರೆ ನಮ್ಮ ಮುರುಗನ್ ಕೈಲ ಮನೆಗೆ ಹೋಗ್ತಾನೆ ಕೆಲಸ ಕೊಟ್ಟಿತ್ತು ನಾರ್ಮಲ್ ನಿಂತಿತ್ತು ಮಳಬಿತ್ತು ಮದ್ದೂರಿಂದ ಮಳಬಿದ್ದು ಮಗಪ್ಪ ನಿಂತಿ ಒಂಬಾಳ ಬಂದ್ಬಿಡ್ತು ನಿಂಗೊಂದು ಕಸಿ ಹಿಡಿತಿಕಪ್ಪ ಒಂದೇ ಅವ್ನು ಹಿಡ್ಕೊಂಡು ನೀಟಾಗಿ ಸೂಪರ್ ಹಾಕಂತಾನ ಅವನೊಂದು ವಿಡಿಯೋ ಮಾಡ್ಕೊಂಡು ನೀಟಾಗಿ ಹಬ್ಬ ಇದು ನಮ್ಮ ಊರಿನವರು ಆಗಿನ ಕಾಲದಿಂದ ನಡೆದು ಬಂದಿರೋದು. ಓಕೆ, ದೀಪಾವಳಿಗೂ ಮುಂಚೆ ಒಂದು 9 ದಿನ ಅಂತ ಊರವರೆಲ್ಲ ಗ್ರಾಮದವರೆಲ್ಲ ಯಜಮಾನ್ರು ಸೇರಿ ಬೆಟ್ಟಕ್ಕೆ ಹೋಗ್ತಾರೆ. ಅತ್ತಿಂದ ಅವ್ರು ಕರ್ಕ ಬರತಕ್ಕಂಥದ್ದು ನಾವು ಒಂದು ವಿಜೃಂಭಣೆ ಒಂದು ತುಂಬಾ ಸಡಗರ ಸಂಭ್ರಮದಿಂದ ಕರ್ಕ ಬರತಕ್ಕಂಥ ಹಬ್ಬನೇ ನಾವು ದೀಪಾವಳಿ ಹಬ್ಬ ಅಂತ ಹೇಳಿ ಮಾಡ್ತೀವಿ. ಮಲೆ ಮಹದೇಶ್ವರರು ಎಲ್ಲರಿಗೂ ಒಳ್ಳೇದು ಮಾಡಿ ಆಯುಷ್ಯ ಆರೋಗ್ಯ ಕೊಟ್ಟು ಇಕ್ಕಿಸ್ಕೊಳ್ಳಿ ಬೈ ಕರ್ಪೂರ ಬಾಯಿಗೆ ಹಾಕ್ತಿರೋದು ಕರ್ಪೂರ ಬಾಯ್ ಕುಂದ್ರಂತ ಗಾಯ್ಸ್. ಏಯ್ ನಿತೋ, ನಮ್ಮ ಮಮ್ಮಿ ನಮ್ಮ ಅಕ್ಕನ ಮಗ ತಕೊಳಪ್ಪ.